ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಮಂಜು ಇನ್ಫೋಟೆಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಟೈಮ್ ಅನ್ನೋದು ಯಾವಾಗ ಏನು ಬೇಕಾದ್ರೂ ಮಾಡುತ್ತೆ. ಮೇಲಿದ್ದವನು ಒಂದ್ಸರಿ ಕೆಳಗೂ ಕೂಡ ಬರ್ಬೋದು, ಕೆಳಗಿದ್ದವನು ಮೇಲೂ ಕೂಡ ಹೋಗ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಾಲಿವುಡ್ ಇಂಡಸ್ಟ್ರಿ. ಒಂದು ಟೈಮ್ನಲ್ಲಿ ಇಂಡಿಯನ್ ಸಿನಿಮಾ ಮಾರ್ಕೆಟ್ನ ಆಳ್ತಾ ಇದ್ದಂತಹ ಬಾಲಿವುಡ್ ಇಂಡಸ್ಟ್ರಿ ಇವತ್ತು ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ. ಕಾರಣ ಸೌತ್ ಸಿನಿಮಾ ಇಂಡಸ್ಟ್ರಿ. ಸೌತ್ ಸಿನಿಮಾಗಳು ಬಾಲಿವುಡ್ ಸಿನಿಮಾಗಳನ್ನ ಹಿಂದೆ ಹಾಕಿ ತುಂಬಾ ಮುಂದೆ ಹೋಗ್ತಾ ಇದೆ. ರೀಜನಲ್ ಸಿನಿಮಾಗಳು ಈಗ ರೀಜನ್ ಆಗಿ ಉಳ್ಕೊಂಡಿಲ್ಲ, ಅವು ದೇಶದೆಲ್ಲೆಡೆ ಪಾಪ್ಯುಲರ್ ಆಗ್ತಾ ಇದೆ. ಮುಂದೆ ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವರ್ಲ್ಡ್ ಪೂರ್ತಿ ಪಾಪ್ಯುಲರ್ ಆಗೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಆದರೆ ಈಗ ಸೌತ್ ಸಿನಿಮಾಗಳಿಗೆ ಸಿಗ್ತಾ ಇರೋ ವ್ಯಾಲ್ಯೂ ಒಂದು ಟೈಮ್ನಲ್ಲಿ ಸಿಗ್ತಾ ಇರಲಿಲ್ಲ. ಆಗ ಬಾಲಿವುಡ್ ಇಂಡಸ್ಟ್ರಿ ಇಡೀ ಇಂಡಿಯಾದ ಮಾರ್ಕೆಟ್ನ ಆವರಿಸ್ಕೊಂಡಿತ್ತು. ಆದರೆ ಈಗ ಬಾಲಿವುಡ್ ಸಿನಿಮಾಗಳು ಸೌತ್ ಸಿನಿಮಾಗಳ ಮುಂದೆ ನಿಲ್ಲೋಕ್ಕಾಗದೆ ನೆಲಕಸ್ತಾ ಇದೆ. ಇದಕ್ಕೆ ಕಾರಣ ಒಂದು ಟೈಮ್ನಲ್ಲಿ ಬಾಲಿವುಡ್ ತಾನೇ ಮಾಡಿಕೊಂಡ ಕೆಲವೊಂದು ತಪ್ಪುಗಳು. ಒಂದು ಟೈಮ್ನಲ್ಲಿ ಬಾಲಿವುಡ್ನವರು ಸೌತ್ ಸಿನಿಮಾಗಳನ್ನ, ಸೌತ್ ಆ್ಯಕ್ಟ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ರು. ನಂತರ ಸೌತ್ ಸಿನಿಮಾಗಳನ್ನ ಕಾಪಿ ಮಾಡೋಕೆ ಶುರು ಮಾಡಿದ್ರು. ಆ ನಂತರ ಸೌತ್ ಆ್ಯಕ್ಟ್ಗಳನ್ನ ನ್ಯಾಷನಲ್ ಸ್ಟಾರ್ ಆಗೋದನ್ನು ಕೂಡ ನೋಡಿದ್ರು. ಇದನ್ನೇ ಅಲ್ವಾ ಹೇಳೋದು ಟೈಮ್ ಅಂತ. ಫಸ್ಟ್ ಆಫ್ ಆಲ್, ಸೌತ್ ಸಿನಿಮಾಗಳನ್ನ, ಸೌತ್ ಆ್ಯಕ್ಟ್ಗಳನ್ನ ಬಾಲಿವುಡ್ನವರು ಯಾಕೆ ರಿಜೆಕ್ಟ್ ಮಾಡಿದ್ರು, ನಂತರ ಸೌತ್ ಸಿನಿಮಾಗಳನ್ನ ಹೇಗೆ ಕಾಪಿ ಮಾಡಿದ್ರು, ಸೌತ್ ಆ್ಯಕ್ಟ್ಗಳು ಹೇಗೆ ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದ್ರು, ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಬಾಲಿವುಡ್ ಅನ್ನೋದು ರಿಯಲ್ ಅಲ್ಲ. ಅಂದರೆ ಲಾಸ್ ಏಂಜಲ್ಸ್ನಲ್ಲಿ ಹಾಲಿವುಡ್ ಅನ್ನೋ ಜಾಗದಲ್ಲಿ ತುಂಬಾ ಸ್ಟುಡಿಯೋಸ್ಗಳಿವೆ. ಆ ಥರ ಜಾಗ ಮುಂಬೈನಲ್ಲಿ ಎಲ್ಲಿದೆ? ಇನ್ಫ್ಯಾಕ್ಟ್ ನಿಧಾನವಾಗಿ ಮುಂಬೈನ ಲೋಕಲ್ ಇಂಡಸ್ಟ್ರಿ ಕೂಡ ಮುಂಬೈನಿಂದ ಹೊರಗಡೆಗೆ ಶಿಫ್ಟ್ ಆಗ್ತಾ ಇದೆ. ಬಾಲಿವುಡ್ ಅನ್ನೋದು ಒಂದು ಜಾಗ ಅಲ್ಲ, ಅದು ಒಂದು ಸ್ಟೇಟಸ್. ಆದರೂ ಕೂಡ ಮುಂಬೈ ಹೇಗೆ ಫಿಲ್ಮ್ ಕ್ಯಾಪಿಟಲ್ ಆಯಿತು ಅಂತ ಗೊತ್ತಾ? ಅದು ಪವರ್ನಿಂದಾಗಿ. ದೇಶದೆಲ್ಲ ಕಡೆ ಪವರ್ ಪ್ರಾಬ್ಲಮ್ ಇರೋ ಟೈಮ್ನಲ್ಲಿ ಮುಂಬೈನಲ್ಲಿ ಮಾತ್ರ ರಿಲಯಬಲ್ ಆದ ಪವರ್ ಸಪ್ಲೈ ಇತ್ತು. ಬೆಂಗಾಲ್ನಲ್ಲೂ ಕೂಡ ಸೇಮ್ ಇದೇ ಸಿಚುಯೇಷನ್ ಇತ್ತು. ಇದರಿಂದಾಗಿನೇ ಸ್ಟಾರ್ಟಿಂಗ್ನಲ್ಲಿ ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಈಗ ಪವರ್ ಮತ್ತು ಫಿಲಮ್ನ ಪವರ್ ಪೂರ್ತಿ ದೇಶದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಪ್ಯಾಂಡಮಿಕ್ನ ಮೊದಲು ಇಂಡಿಯಾದಲ್ಲಿ 1,500 ಇಂದ 2,000 ಸಿನಿಮಾಗಳು ವರ್ಷಕ್ಕೆ ತಯಾರಾಗ್ತಾ ಇತ್ತು. 20 ವರ್ಷಗಳ ಹಿಂದೆ ಇದರ ಅರ್ಧ ಅಂದರೆ 1000 ಸಿನಿಮಾಗಳು ಬರೀ ಹಿಂದಿಯಲ್ಲೇ ತಯಾರಾಗ್ತಾ ಇತ್ತು. ರೀಸನ್ ಬಂತು ಸಿಂಪಲ್. ಯಾವ ಪ್ರೊಡ್ಯೂಸರ್ ಹತ್ರ ಪವರ್ ಇತ್ತೋ ಆ ಪ್ರೊಡ್ಯೂಸರ್ಗಳು ಹಿಂದಿ ಸಿನಿಮಾ ಮೂಲಕ ನಾವು ಜಾಸ್ತಿ ಆಡಿಯನ್ಸ್ನ ರೀಚ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರು. ಜಾಸ್ತಿ ಆಡಿಯನ್ಸ್ ಅಂದರೆ ಜಾಸ್ತಿ ಶೋಸ್ ಅಂದರೆ ಜಾಸ್ತಿ ಮನಿ. ಹೀರೋಗಳು ಮತ್ತು ಸ್ಟೋರೀಸ್ನ ಕೂಡ ಹೀಗೆ ಚೂಸ್ ಮಾಡ್ತಾ ಇದ್ರು. ಹೀರೋಗಳು ವೈಟ್ ಇರಬೇಕು, ನೋಡೋಕೆ ಚೆನ್ನಾಗಿರಬೇಕು, ಹಿಂದಿ ಪರ್ಫೆಕ್ಟ್ ಆಗಿರಬೇಕು. ಸ್ಟೋರಿಗಳು ಕೂಡ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೆಯುವಂತಹ ಸ್ಟೋರಿಗಳಾಗಿರಬೇಕಿತ್ತು. ಯಾವ ಹೀರೋ ಯಾವ ಸ್ಟೋರಿ ಈ ಫಾರ್ಮುಲಾದಲ್ಲಿ ಫಿಟ್ ಆಗ್ತಿರ್ಲಿಲ್ವೋ ಅದನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ಯಾವುದೇ ಫಾರ್ಮುಲಾ ಆದರೂ ಎಕ್ಸ್ಪೈರಿ ಅನ್ನೋದು ಇದ್ದೇ ಇರುತ್ತೆ. ಬಾಲಿವುಡ್ನ ಈ ಫಾರ್ಮುಲಾ ಕೂಡ ಒಂದಲ್ಲ ಒಂದಿನ ಹಳೆದಾಗಲೇಬೇಕಿತ್ತು. ಆಡಿಯನ್ಸ್ ಕೂಡ ಬಾಲಿವುಡ್ನ ಅದೇ ಹಳೆ ಸ್ಟೋರಿಗಳನ್ನ ನೋಡಿ ನೋಡಿ ಬೋರ್ ಆಗಿದ್ರು. 2000ನೇ ಇಸ್ವಿಯ ಹೊತ್ತಿಗೆ ರಿಜೆಕ್ಷನ್ ಆಗಿದ್ದು ಇಮಿಟೇಷನ್ ಆಗಿ ಬದಲಾಯಿತು. ಸೌತ್ ಸಿನಿಮಾಗಳು ಹಿಂದಿಯಲ್ಲಿ ರೀಮೇಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಈ ಥರ ಎಕ್ಸ್ಪೆರಿಮೆಂಟ್ನಲ್ಲಿ ರಿಸ್ಕ್ ತುಂಬಾ ಕಮ್ಮಿ ಇತ್ತು. ಆಲ್ರೆಡಿ ಜನಗಳು ಇಷ್ಟಪಟ್ಟಿರೋ ಸಿನಿಮಾನ, ಆಲ್ರೆಡಿ ಹಿಟ್ ಆಗಿರೋ ಸಿನಿಮಾನ ಹಿಂದಿಗೆ ರೀಮೇಕ್ ಮಾಡೋದು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಳಿಗೆ ಸೇಫ್ ಅನ್ನಿಸ್ತು. ಒಂದು ಟೈಮ್ನಲ್ಲಿ ಬಂದಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಸಿನಿಮಾಗಳು ಆ್ಯಕ್ಚುಲಿ ರೀಜನ್ ಸಿನಿಮಾಗಳ ರೀಮೇಕ್ ಆಗಿತ್ತು. ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು ಸೂಪರ್ ಹಿಟ್ ಆಯಿತು, ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳು ಫ್ಲಾಪ್ ಕೂಡ ಆಯಿತು. ಆದರೆ ಮೋಸ್ಟ್ ಆಫ್ ದ ಸಿನಿಮಾಗಳು ಫ್ಲಾಪ್ ಆಯಿತು. ಆ್ಯಕ್ಟರ್, ಡೈರೆಕ್ಟರ್, ರೀಜನ್ ಇವೆಲ್ಲವೂ ಬೇರೆ ಬೇರೆ ಆದ ಕಾರಣ ಈ ಎಕ್ಸ್ಪೆರಿಮೆಂಟ್ ಕೂಡ ಫೇಲ್ ಆಯಿತು. ಯಾಕಂದರೆ ಆಡಿಯನ್ಸ್ಗಳು ಹಿಂದಿ ಸಿನಿಮಾಗಳನ್ನ ರೀಜನ್ ಸಿನಿಮಾಗಳಿಗೆ ಹೋಲಿಕೆ ಮಾಡಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದಾಗಿ ಹಿಂದಿಗೆ ರಿಮೇಕ್ ಆದ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದೇ ಹೊತ್ತಿಗೆ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಅಲೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆ ಅಲೆ ಬಂದು ಪ್ಯಾನ್ ಇಂಡಿಯನ್ ಸಿನಿಮಾ ಕಾನ್ಸೆಪ್ಟ್. ಈ ಅಲೆ ಶುರುವಾಗಿದೆ ಪ್ರಭಾಸ್ ಅವರು ಆ್ಯಕ್ಟ್ ಮಾಡಿದಂಥ ಬಾಹುಬಲಿ ಸಿನಿಮಾದ ಮೂಲಕ. ಈ ಸಿನಿಮಾ ಕೇವಲ ಫೈನಾನ್ಷಿಯಲ್ ರೆಕಾರ್ಡ್ನೇ ಅಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಕೂಡ ಬ್ರೇಕ್ ಮಾಡಿತ್ತು. ಸೌತ್ ಸಿನಿಮಾಗಳು ಟೆಕ್ನಿಕಲಿ ಸೂಪೀರಿಯರ್ ಸಿನಿಮಾಗಳಾಗಿದ್ವು. ಸೌತ್ ಸಿನಿಮಾ ಇಂಡಸ್ಟ್ರಿ ಡಿಸಿಪ್ಲಿನ್ಗೆ ಹೆಸರುವಾಸಿಯಾದಂಥ ಇಂಡಸ್ಟ್ರಿ ಆಗಿತ್ತು. ಎಂಥ ದೊಡ್ಡ ಆ್ಯಕ್ಟರ್ ಆಗಲಿ, ಎಂಥ ದೊಡ್ಡ ಡೈರೆಕ್ಟರ್ ಆಗಲಿ, ಸ್ಪಾಟ್ ಬಾಯಿಂದ ಹಿಡಿದು ಡೈರೆಕ್ಟರ್ವರೆಗೂ ಎಲ್ಲರೂ ಒಂದು ಫಿಕ್ಸ್ ಶೆಡ್ಯೂಲ್ನ ಫಾಲೋ ಮಾಡಬೇಕಿತ್ತು. ಇಂಥ ಒಂದು ಇಂಡಸ್ಟ್ರಿಯಿಂದ ಬಂದ ಬಾಹುಬಲಿ ಸಿನಿಮಾ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಆಗಿತ್ತು. ಈ ಪ್ಯಾನ್ ಇಂಡಿಯಾ ಸಿನಿಮಾದ ಅಲೆ ಇಲ್ಲಿಗೆ ನಿಲ್ಲಿಲ್ಲ.
ಬಾಹುಬಲಿ ನಂತರ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ 2.0 ಕೂಡ ಉತ್ತಮ ಪ್ರದರ್ಶನ ಕಾಣ್ತು. ಇದರ ನಂತರ ಬಂದ ಯಶ್ ಅವರು ಆಕ್ಟ್ ಮಾಡಿದಂಥ KGF ಚಾಪ್ಟರ್ 1 ಇಂಡಿಯನ್ ಸಿನಿಮಾದ ದಿಕ್ಕನ್ನೇ ಬದಲಾಯಿಸಿತು. ಅಲ್ಲು ಅರ್ಜುನ್ ಅವರು ಕೂಡ ಪುಷ್ಪ ಸಿನಿಮಾದಲ್ಲಿ ತಮ್ಮ ವಿಭಿನ್ನ ಪಾತ್ರದ ಮೂಲಕ ದೇಶದೆಲ್ಲೆಡೆ ಸದ್ದು ಮಾಡ್ತಾರೆ. ಪ್ಯಾಂಡಮಿಕ್ ನಂತರ ರಿಲೀಸ್ ಆದಂಥ ರಾಮ್ ಚರಣ್ ಮತ್ತು ಜೂನಿಯರ್ NTR ಅವರ RRR ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಮಾಡೋದಲ್ಲದೆ ಮುಂದೆ ಈ ಸಿನಿಮಾದ ನಾಟು ನಾಟು ಸಾಂಗ್ಗೆ ಆಸ್ಕರ್ ಅವಾರ್ಡ್ ಕೂಡ ಬರುತ್ತೆ. ನಂತರ KGF ಚಾಪ್ಟರ್ 2 ರಿಲೀಸ್ ಆಗಿ ಸೂಪರ್ ಹಿಟ್ ಆದಮೇಲೆ ಯಶ್ ಅವರು ಕೂಡ ನ್ಯಾಷನಲ್ ಸ್ಟಾರ್ ಆಗ್ತಾರೆ. ಅದೇ ವರ್ಷದಲ್ಲಿ ರಿಲೀಸ್ ಆದ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಮೊದಲು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ಆದರೆ ಜನಗಳು ಈ ಸಿನಿಮಾಗೆ ಕೊಟ್ಟಂಥ ರೆಸ್ಪಾನ್ಸ್ಗೆ ಜನಗಳ ಒತ್ತಾಯದ ಮೇರೆಗೆ ಮುಂದೆ ಕಾಂತಾರ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲ್ಲ ಸಿನಿಮಾಗಳ ಮೂಲಕ ಪ್ರಭಾಸ್, ರಜನಿಕಾಂತ್, ಯಶ್, ರಾಮ್ ಚರಣ್, ಜೂನಿಯರ್ NTR, ಅಲ್ಲು ಅರ್ಜುನ್, ರಿಷಬ್ ಶೆಟ್ಟಿ ಇವರೆಲ್ಲರೂ ನ್ಯಾಷನಲ್ ಸ್ಟಾರ್ಗಳಾಗಿ ಹೊರಹೊಮ್ಮುತ್ತಾರೆ. ಒಂದು ಟೈಮ್ನಲ್ಲಿ ಮುಂಬೈ ಫಿಲ್ಮ್ ಕ್ಯಾಪಿಟಲ್ ಆಗಿತ್ತು. ಮುಂದೆ ಸೌತ್ ಇಂಡಿಯಾ ದೇಶದ ಫಿಲ್ಮ್ ಕ್ಯಾಪಿಟಲ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಸೌತ್ ಸಿನಿಮಾ ಇಂಡಸ್ಟ್ರಿಯಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಮತ್ತು ನಮ್ಮ ಇಂಡಸ್ಟ್ರಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ನಾವೆಲ್ಲರೂ ವಿಶ್ ಮಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.